ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ದಸರಾ ಸಂಭ್ರಮ. ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತು ಕೇಳುತ್ತಿಲ್ಲ, ಬಿಆರ್ ಪಾಟೀಲ್ ಆರೋಪ. ಅಕ್ಟೋಬರ್ 22ರಂದು ನೃಪತುಂಗ ನಾಣ್ಯ ಸಂಘ ವಾರ್ಷಿಕೋತ್ಸವ ಆಯೋಜನೆ. ಅಕ್ಟೋಬರ್ 6ರಂದು ನವರಾತ್ರಿ ನಿಮಿತ್ತ ದಾಂಡಿಯಾ ನೈಟ್ಸ್ ಆಯೋಜನೆ. ಈಗ ವಾರ್ತೆಗಳ ವಿವರ. ನವರಾತ್ರಿ ಉತ್ಸವ ನಿಮಿತ್ತ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಯಲ್ಲಮ್ಮ ಟೆಂಪಲ್ ಟ್ರಸ್ಟ್ ಹಾಗೂ ಭಾವಸಾರ ಕ್ಷತ್ರಿಯ ಸಮಾಜ ಪಾಮಡಿ ಪಾಂಡ ಸಂಘದ ನೇತೃತ್ವದಲ್ಲಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಅಂಬಾ ಭವಾನಿ ದೇವಿಯ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಘಟ ಸ್ಥಾಪನೆ ಮಾಡುವ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಇಂದಿನಿಂದ ಸತತ 9 ದಿನಗಳ ಕಾಲ ನಿರಂತರ ಕಾರ್ಯಕ್ರಮ ನೆರವೇರಿಸಲಾಗುವುದು ಎಂದು ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಡಾಕ್ಟರ್ ರಾಜು ಜಾವಳ್ಕರ್ ಹಾಗೂ ಕಾರ್ಯದರ್ಶಿ ಅನಿಲ್ ಜಾವಳ್ಕರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಟ್ರಸ್ಟ್ನ ಸದಸ್ಯರಾದ ವಿನಯ್ ಜಾವಳ್ಕರ್, ಪ್ರತೀಕ್ ಸುತ್ರಾವೆ, ಆದಿತ್ಯ ಮಹೇಂದ್ರಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇನ್ನು ದಸರಾ ಉತ್ಸವದ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಬೆಳಗ್ಗೆ 10 ಗಂಟೆಗೆ ಹಾಗೂ ರಾತ್ರಿ 9:30 ಗಂಟೆಗೆ ನಿಮ್ಮ ನೆಚ್ಚಿನ ಇನ್ ಮ್ಯೂಸಿಕ್ ವಾಹಿನಿಯಲ್ಲಿ ನೇರ ಪ್ರಸಾರ ಮಾಡಲಾಗುವುದು. सरर होलिका जले शत्रु राह में मिले हमने जब जब शमशीरें ताने है माए भवानी नन आंधियां उठे शत्रु जड़ से ही मिटे हमने बात यही मन में ठाने है माया भवानी हम सब मर्द मावड़े बड़े खुददार हैं अब हर एक दिन स्वराज का त्योहार है अब ये शीश ना झुके तेरी लाज हम रखे तेरे चरण की शपथ मां जगदम्बे है माया भवानी भावसार क्षत्रिय समाज पामड़ी फंड का अध्यक्ष श्री अनिल जवलकर, श्री यल्लामा टेम्पल में आज मैं यहाँ पर उपस्थित हूँ। भावसार क्षत्रिय समाज पामड़ी फंड तथा श्री यल्लामा टेम्पल ट्रस्ट की ओर से यहाँ पर नवरात्र महोत्सव 2024 का बड़े ही धूमधाम से हम यहाँ पर मनाने की कोशिश कर रहे हैं। आप सभी देवी भक्तों का हम हार्दिक स्वागत करते हैं। नमस्कार, सभी देवी भक्तों को मेरा प्रणाम, नमस्कार। श्री यल्लामा टेम्पल ट्रस्ट तथा भावसार क्षत्रिय समाज पामड़ी फंड की ओर से इस साल 2024 का दसरा बहुत धूमधाम से मनाया जा रहा है। 10 दिन का ये नवरात्र महोत्सव गुलबर्गा डिवीज़न में मैं समझता हूँ श्री यल्लामा टेम्पल ट्रस्ट में जैसा दसरा होता है किधर भी इतना विजृंभणे से इतना ज़ोरदार दसरा हर रोज़ हमारे पास हर समाज के मेंबर आते हैं, पॉलिटिशियंस आते हैं, ब्यूरोक्रेट्स आते हैं, हर तरह के हर समाज के लोग और सभी भक्त लोग हमारे पास आके इस पावन अवसर पर देवी का दर्शन लेते हैं। और मैं विनती करता हूँ सभी गुलबर्गा वासियों को
कि यहाँ आए, इस पावन अवसर पर देवी का दर्शन प्राप्त करके धन्य हुई है। और सभी जो गुलबर्ग के तमाम लोग को देवी का आशीर्वाद मिले, ऐसा कह के मैं सभी को निमंत्रण करता हूँ। हर रोज़ हमारा नया नए प्रोग्राम्स, हर तरह के प्रोग्राम्स होते हैं हमारे, जैसा कि हमारे महिला मंडल की ओर से प्रोग्राम्स होते हैं, युवा परिषद की ओर से होता है, पेरेंट बॉडी की ओर से होता है। हर तरह के प्रोग्राम्स यहाँ 10 दिन लगातार हमारा रात में 11 बजे तक चलता है। आप 8 बजे हमारा शार्प 8 बजे आरती होता है। जिसको आरती को भाग लेना है बिल्कुल 7:45 बजे आप मंदिर में उपस्थित रहिए। 8 बजे का आरती बहुत ज़ोरदार होता है, आप पधारे। ये कहते हुए मैं सभी देवी भक्त को फिर से निमंत्रण करते हुए आपसे विदा लेता हूं। नमस्कार। ಸರ್ಕಾರದ ವಿರುದ್ಧ ಮತ್ತೆ ಸಿಎಂ ರಾಜಕೀಯ ಸಲಹೆಗಾರ ಹಾಗೂ ಶಾಸಕ ಬಿಆರ್ ಪಾಟೀಲ್ ರೆಬಲ್ ಆಗಿದ್ದಾರೆ. ಕಲಬುರಗಿಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತು ಕೇಳುತ್ತಿಲ್ಲ, ಜನರ ಸಮಸ್ಯೆಗಳಿಗೆ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಮುಖವಾಗಿ ಕಲಬುರಗಿಯಲ್ಲಿ ಕುಡಿಯುವ ಶುದ್ಧ ನೀರು ಸಿಗುತ್ತಿಲ್ಲ, ಜನರಿಗೆ ಕಲುಷಿತ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ. ಪಾಲಿಕೆ ಆಯುಕ್ತರು, ಜಿಲ್ಲಾ ಪಂಚಾಯಿತಿ ಸಿಇಒ ಜನರ ಸಮಸ್ಯೆಗಳಿಗೆ ಕ್ಯಾರೆ ಎನ್ನುತ್ತಿಲ್ಲ. ಅಧಿಕಾರಿಗಳ ವರ್ತನೆಯಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿದೆ. ಅಂದು ಸರ್ಕಾರ ಈ ಕುರಿತು ಕ್ರಮ ಜರುಗಿಸಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ವಾಸ್ತವಿಕ ಪರಿಸ್ಥಿತಿಯನ್ನು ಹೌದ್ರಿ, ಸರಿಪಡಿಸ ಓಪನ್ ಪ್ರಿಯಾಂಕಾ ಖರ್ಗೆ ಅವರು ಜಿಲ್ಲಾ ಒಂದ್ಸಲ ಮೀಟಿಂಗ್ ಕರೆದಿದ್ರು, ಎಲ್ಲ ಅಧಿಕಾರಿಗಳಿದ್ರು. ಆ ಮೀಟಿಂಗ್ ನೀವು ಕೂಡ ನೀವು ಇದ್ರಿ, ನೀವು ಎಲ್ಲ ಜೆಜೆಎಂಎಲ್ಲ ಇದೇ ಜಾದವನ ಬಗ್ಗೆನೇ ಅಲ್ಲಂಪ್ರಭು ಅಡಪ್ರಭು ಲೇಟ್ ಮಾಡಿ ಬಂದರು. ಅಲ್ಲಂಪ್ರಭು ಹೇಳಿ ಬಂದೆ ಆ ಜಾದವನ ಬಗ್ಗೆನೇ ಮಾತಾಡಂತೇಳಿ. ಅಲ್ಲಂಪ್ರಭುನು ಬೇಸತ್ತೀನಿ ನಾ. ಅವ ಇಲ್ಲಿ ಇರಬಾರ್ದು, ಅವನಿಗೆ ತಕ್ಷಣ ತೆಗಿಬೇಕಾಗಿತ್ತು, ತೆಗೆದಿಲ್ಲ, ತೆಗಿಬೇಕಿತ್ತು. ಅವ್ರಿಗೆ ನಮ್ಮವರೇ ತೆಗಿಬೇಕಂತ ಹೇಳ್ತೀನಿ. ಈಗ ನಮ್ಮವರು ನಿಮ್ಮವರಲ್ಲ, ಇದು ನಗರದ ಜನರ ಸಮಸ್ಯೆ. ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನಗೆ ಹೇಳುವ ಹಕ್ಕಿದೆ, ನಾನು ಹೇಳ್ತಾ ಇದ್ದೇನೆ. ಕ್ರಮ ಅವ್ರ ಮೇಲೆ ಸರ್ಕಾರ ತಗೋಬೇಕು. ನಮ್ಮ ನಗರಾಭಿವೃದ್ಧಿ ಸಚಿವರು ಬರಿತೀನಿ, ನಾನು ಬರಿತೀನಿ. ಇಡೀ ಮುನ್ಸಿಪಾಲ್ಟಿ ಬಗ್ಗೆನೇ ಬರಿತಾ ಇದ್ದೀನಿ. ಮೊದಲದು ನಮ್ಮ ಮೇಯರ್ ಅವ್ರದ್ದು ಪತ್ರ ನೋಡಿದೆ, ನೋಡಿದ ಮೇಲೆ ಅದನ್ನು ಇನ್ನೂ ವಿವರವಾಗಿ ಗೊತ್ತಿದೆ, ನನಗೆ ಬರಿತೀನಿ. ಯಾರು ಕೇಳ್ತಾ ಇಲ್ಲ. ಸ್ವಚ್ಛ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಹಿಂದಿನವರು ಆಡಳಿತ ಸರಿಯಾಗಿ ಟೈಟು ಆಗಲಿಲ್ಲ, ಲೂಸ್ ಆಗಲಿಲ್ಲ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಅಕ್ಟೋಬರ್ 22ರಂದು ಸೇಡಂ ನಗರದ ಕರ್ನಾಟಕ ಸುವರ್ಣ ಭವನದಲ್ಲಿ ನೃಪತುಂಗ ಹವ್ಯಾಸಿ ಕಲಾವಿದರ ನಾಟ್ಯ ಸಂಘದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಮುಖಂಡರು ತಿಳಿಸಿದ್ದಾರೆ.
ಈ ಕುರಿತು ನಗರದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಕ್ಟೋಬರ್ 22ರಂದು ಸೇಡಂ ನಗರದ ಕರ್ನಾಟಕ ಸುವರ್ಣ ಭವನದಲ್ಲಿ ನೃಪತುಂಗ ಹವ್ಯಾಸಿ ಕಲಾವಿದರ ನಾಟ್ಯ ಸಂಘದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ರಂಗ ನೃಪತುಂಗ ಪ್ರಶಸ್ತಿ ಮತ್ತು ರೈತರಿಗೆ ಅನ್ನದಾತನಿಗೆ ಅಭಿನಂದನಾ ಸಮಾರಂಭ ಮತ್ತು ವೃಕ್ಷಾರೋಪಣ ಕಾರ್ಯಕ್ರಮ ಹಾಗೂ ನಾಟಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ನಮ್ಮ ಕಾರ್ಯಕ್ರಮಕ್ಕೆ ಬರತಕ್ಕಂತಹ ಅತಿಥಿಗಳಾಗಿರಬಹುದು, ಪ್ರಶಸ್ತಿ ಪುರಸ್ಕೃತರಾಗಿರಬಹುದು, ಪ್ರಗತಿಪರ ರೈತರಾಗಿರಬಹುದು, ಜೊತೆಗೆ ಈ ಕಾರ್ಯಕ್ರಮದ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಕಲಾಪೋಷಕರನ್ನು ಒಂದೊಂದು ಸಸಿಯನ್ನು ಕೊಡುವುದರ ಮುಖಾಂತರ ಆ ಗಿಡವನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹಿತ ಅವರಿಗೆ ಸಸಿ ವಿತರಣೆ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಸಹಿತ ಇದೇ ವೇದಿಕೆ ಮೇಲೆ ಹಮ್ಮಿಕೊಳ್ಳಲಾಗಿದ್ದು, ಒಂದು ನಾಟಕೋತ್ಸವ ಅಂದರೆ ಉಚಿತವಾಗಿರ್ತಕ್ಕಂಥ ಒಂದು ನಾಟಕವನ್ನು ಸಹಿತ ಪ್ರದರ್ಶನ ಮಾಡಲಾಗ್ತದೆ. ಆ ನಾಟಕ ಯಾವುದು ಅಂತಂದರೆ ಸ್ನೇಹನ ಪ್ರೀತಿನ, ಸೇಡಂನ ವೀರಯ್ಯ ಸ್ವಾಮಿ ಮೂಲಿಮಠ್ ಮಠಪತಿಯವರು ಬರೆದಿರ್ತಕ್ಕಂತಹ ಸ್ನೇಹನ ಪ್ರೀತಿನ ಅರ್ಥಾತ್ ದುಡ್ಡಿಗಿಂತಲೂ ದೋಸ್ತಿ ದೊಡ್ಡದು ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕವನ್ನು ಸಹಿತ ಉಚಿತವಾಗಿ ಪ್ರದರ್ಶನವನ್ನು ಮಾಡಲಾಗ್ತದೆ. ಈ ನಮ್ಮ ನೃಪತುಂಗ ಹವ್ಯಾಸಿ ಕಲಾವಿದರ ನಾಟ್ಯ ಸಂಘ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಗ ನೃಪತುಂಗ ಪ್ರಶಸ್ತಿಯನ್ನು ಮಾಡಲಾಗ್ತಾ ಇದ್ದು, ಈ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಇವತ್ತು ನಿಮ್ಮೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂತಹ, ಆಮೇಲೆ ಕಲಾವಿದರನ್ನು ಕಂಡು ತಾಯಿ ಕರಳಿನಂಥ ಪ್ರೀತಿಯನ್ನು ತೋರಿಸ್ತಕ್ಕಂತಹ, ರಂಗಭೂಮಿಗೆ ಸದಾ ಯಾವತ್ತೂ ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಕ್ಕಂತಹ ಆದರಣೀಯ ಸನ್ಮಾನ್ಯ ಶ್ರೀ ರಮೇಶ್ ಜಿ ತಿಪ್ಪೇನೂರ್ ಬಂಧು ಪ್ರಿಂಟರ್ಸ್ ಮಾಲಕರನ್ನು ಇವತ್ತು ನಾವು ರಂಗ ನೃಪತುಂಗ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ನಮ್ಮ ಸಮಿತಿ. ಜೊತೆಗೆ ನಿಮ್ಮೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂತಹ ಆದರಣೀಯ ಸನ್ಮಾನ್ಯ ಶ್ರೀ ಚಲನಚಿತ್ರ ನಟರು, ನಮ್ಮ ಕಲಬುರಗಿ ಜಿಲ್ಲೆಯ ಚಲನಚಿತ್ರ ನಟರು, ಹಿರಿಯ ರಂಗಕರ್ಮಿಗಳು ಆಗಿರ್ತಕ್ಕಂತಹ ರಮೇಶ್ ಕೋರಿಶೆಟ್ಟಿ ಸರ್ ಅವರನ್ನು ಸಹಿತ ರಂಗ ನೃಪತುಂಗ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಜೊತೆಗೆ ನಮ್ಮ ಭಾಗದ ಯುವ ಪ್ರೋತ್ಸಾಹಿಗಾರರು, ಜೊತೆಗೆ ರಂಗಭೂಮಿಯ ಕಲಾವಿದರು ಅನೇಕ ಆಧ್ಯಾತ್ಮಿಕ ಸಾಮಾಜಿಕ ನಾಟಕಗಳನ್ನು ಮಾಡುವುದರ ಜೊತೆಗೆ ರಂಗಭೂಮಿ ಸೇವೆಯನ್ನು ಗೈದಿರತಕ್ಕಂತಹ ಸನ್ಮಾನ್ಯ ಶ್ರೀ ನಾಗರಾಜ್ ಕಲ್ಲಾ ನಂದೂರ್ ಅಣ್ಣಾಜಿ ಅವರನ್ನು ಸಹಿತ ರಂಗ ನೃಪತುಂಗ ಪ್ರಶಸ್ತಿಗೆ ಇವತ್ತು ಆಯ್ಕೆ ಮಾಡಲಾಗಿದೆ ನಮ್ಮ ಸಮಿತಿ. ಅಕ್ಟೋಬರ್ 6ರಂದು ಕಲಬುರಗಿಯಲ್ಲಿ ನವರಾತ್ರಿ ನಿಮಿತ್ತ ದಾಂಡಿಯಾ ನೈಟ್ಸ್ ಸೀಸನ್ 3 ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಡೈನಮೈಟ್ ನೃತ್ಯ ತಂಡದ ಮುಖಂಡರಾದ ವಿನೀತ್ ಕಾಳನೂರ್ಕರ್ ಹಾಗೂ ಮಂಗಳ ಅವರು ತಿಳಿಸಿದ್ದಾರೆ. ವಿವಿಧ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ನಗರದ ರಾಮ ಮಂದಿರ ಬಳಿ ಮೌರ್ಯ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಂದು ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ಗರ್ಬಾ, ದಾಂಡಿಯಾ ಹಾಗೂ ಡಿಜೆ ನೈಟ್ಸ್ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ದಾಂಡಿಯಾ ಅಭಿಮಾನಿಗಳು ಆಸಕ್ತರು ಶೋನಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡೈನಮೈಟ್ ನೃತ್ಯ ತಂಡದ ಪ್ರಿಯಾ ಜಾಧವ್, ಕರುಣಾ ಕಮಲಾಪುರ್ಕರ್, ಅಂಕಿತಾ ಮತ್ತು ತಂಡದ ಅನೇಕರು ಉಪಸ್ಥಿತರಿದ್ದರು. ನಮಸ್ಕಾರ ಕಲಬುರಗಿ ಜನತೆ, ನಾನು ನಿಮ್ಮ ವಿನೀತ್ ಡೈನಮೈಟ್ ಡ್ಯಾನ್ಸ್ ತಂಡದಿಂದ ಪ್ರತಿ ವರ್ಷದಂತೆ ತಮ್ಮ ಸಹಕಾರದೊಂದಿಗೆ ಈ ವರ್ಷ ಕೂಡ ನಾವು ದಾಂಡಿಯಾ ಪ್ರೋಗ್ರಾಮನ್ನು ಆಯೋಜಿಸಿದ್ದೇವೆ.
ಸ್ಥಳ ಬಂದುಬಿಟ್ಟು ಇದು ಮೌರ್ಯ ಗ್ರ್ಯಾಂಡ್ ಹೋಟೆಲ್ ಲೋನಲ್ಲಿ. ಡೇಟ್ 6th of October ಆನ್ ಸಂಡೇ. ಟೈಮಿಂಗ್ ಸಾಯಂಕಾಲ 6 ಪ್ರಾರಂಭವಾಗುತ್ತೆ. ತಾವೆಲ್ಲರೂ ಬಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದು ಆಶೀರ್ವಾದಿಸಬೇಕಂತೂ ಕೇಳ್ಕೊತೇನೆ ನಿಮಗೆ. ಹಾಂ, ಇದರಲ್ಲಿ ಬಂದುಬಿಟ್ಟು ನಿಮಗೆ ಟೈಟಲ್ಸ್, ಟ್ರೋಫೀಸ್ ಆ್ಯಂಡ್ ಗಿಫ್ಟ್ ಹ್ಯಾಂಪರ್ಸ್ ಇರುತ್ತೆ ಫಾರ್ ಕ್ಯಾಟಗರೀಸ್ ಲೈಕ್ ಬೆಸ್ಟ್ ಪರ್ಫಾರ್ಮರ್, ಬೆಸ್ಟ್ ಎನರ್ಜೆಟಿಕ್ ಪರ್ಫಾರ್ಮರ್ ಆ್ಯಂಡ್ ಬೆಸ್ಟ್ ಕಾಸ್ಟ್ಯೂಮ್ ಇನ್ ಫಿಮೇಲ್, ಕಿಡ್ಸ್, ಕಪಲ್ಸ್ ಆ್ಯಂಡ್ ಗ್ರೂಪ್ಸ್. ಸೊ please come and participate and have fun at our event this Dandiya night with Dynamite. Thank you. ಟಿಕೆಟ್ ಅವೈಲೇಬಲ್ ಇರುತ್ತೆ. ನಿಮಗೆ ಯಾರಿಗಾದರೂ ಟಿಕೆಟ್ ಬಗ್ಗೆ ಮಾಹಿತಿ ಬೇಕಾದರೆ ಈ ನಂಬರ್ಗೆ ಸಂಪರ್ಕಿಸಬಹುದು. 8123977795. ಥ್ಯಾಂಕ್ ಯು. ವಿನೀತ್, ನನ್ನ ಹೆಸರು ವಿನೀತ್. ಥ್ಯಾಂಕ್ಸ್. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ದಸರಾ ಸಂಭ್ರಮ. ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತು ಕೇಳುತ್ತಿಲ್ಲ, ಬಿಆರ್ ಪಾಟೀಲ್ ಆರೋಪ. ಅಕ್ಟೋಬರ್ 22ರಂದು ನೃಪತುಂಗ ನಾಣ್ಯ ಸಂಘ ವಾರ್ಷಿಕೋತ್ಸವ ಆಯೋಜನೆ. ಅಕ್ಟೋಬರ್ 6ರಂದು ನವರಾತ್ರಿ ನಿಮಿತ್ತ ದಾಂಡಿಯಾ ನೈಟ್ಸ್ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.